ಹಾಯ್ ಹಲೋ ನಮಸ್ಕಾರ ರೀ ಎಲ್ಲಾ ಕನ್ನಡ ಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಇವ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ, ಕ್ರಿಕೆಟ್ ಅನಾಲಿಸಿಸ್ ವಿಡಿಯೋ ಮಾಡವ ಇವತ್ತು ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿದ ಅಂತ ಅನ್ಕೋಕ್ ಹೋಗ್ಬೇಡ್ರಿ. ಆಕ್ಚುಲಿ ಇದು ವ್ಲಾಗ್ ಅಲ್ಲ, ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಸ್ಟೋರಿ ಇದೆ. ಸೊ ನಿಮ್ ಜೊತೆ ಹಂಚ್ಕೋಬೇಕಂತ ಅನ್ಸಿತ್ತು, ಸೊ ಅದ್ರ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಸೊ ಈ ಸ್ಟೋರಿ ಏನಪ್ಪಾ ಅಂತ ಗೊತ್ತಾಗ್ಬೇಕಂತಂದ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಅವಾಗ ನಿಮ್ಗೆ ಅರ್ಥ ಆಗ್ತೈತಿ. ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋದ್ನ ಮರಿಬೇಡ್ರಿ. ಯಾಕಂದ್ರೆ ಈ ಸ್ಟೋರಿ ಒಂದ ಪಾರ್ಟ್ ನ ಮುಗಿಲಿಲ್ಲ ಅಂತಂದ್ರೆ ಸೆಕೆಂಡ್ ಪಾರ್ಟ್ ಅನ್ನು ತಗೊಂಡ್ಬರ್ಬೇಕು ಅನ್ನೋದು ಆಸೆ ನಂದು. ಸೊ ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ, ಆಗ ಬೆಲ್ ಐಕಾನ್ ಕೂಡ ಒತ್ತಿ ಬಿಡ್ರಿ. ಸೊ ಆಕ್ಚುಲಿ ಬಂದ್ಬಿಟ್ಟು ಇದೊಂದು ಬ್ಲೆಸ್ಸಿಂಗ್ ಬೆಲ್ ಸ್ಟೋರಿ. ಏನಪ್ಪಾ ಬ್ಲೆಸ್ಸಿಂಗ್ ಬೆಲ್ ಅಂತಂದ್ರ, ಒಂದ್ ಹುಡುಗ ಒಂದ್ ಹುಡುಗಿ ರಿಲೇಶನ್ಶಿಪ್ ಒಳಗೆ ಇರ್ತಾರ. ಆ ಹುಡುಗಿ ಆ ಹುಡುಗಗ ಬ್ಲೆಸ್ಸಿಂಗ್ ಬೆಲ್ ನ ಕೊಟ್ಟಿರ್ತಾಳ. ಸೊ ಅವ್ನ್ ರೈಡ್ ಸೇಫ್ ಆಗಿರ್ಲಿ, ಸೊ ಅವೆಲ್ಲ ಹೋದ್ರು ಚೆನ್ನಾಗಿ ವಾಪಸ್ ಬರ್ಲಿ ಮನೆಗೆ, ಸೊ ಯಾವ್ದೇ ಅನಾಹುತ ಆಗದೆ ಇರ್ಲಿ ಅಂತೇಳಿ. ಬಟ್ ಈಗ ಹುಡುಗ ಆ ಬ್ಲೆಸ್ಸಿಂಗ್ ಬೆಲ್ ನ ತೆಗಿಬೇಕಂತ ಯೋಚನೆ ಮಾಡ್ತಿರ್ತಾನ. ಯಾಕಪ್ಪ ತೆಗಿಬೇಕು ಅನ್ಕೋತಿರ್ತಾನೋ ಅಂತಂದ್ರ ಅದ್ರ ಹಿಂದೊಂದು ಸ್ಟೋರಿ ಐತಿ. ಸೊ ಅದನ್ನ ಕೇಳ್ಕೊಂಬನ್ರಿ. ಸೊ ಆಕ್ಚುಲಿ ಹುಡುಗ ಹುಡುಗಿ ಸ್ಟೋರಿ ಸ್ಟಾರ್ಟ್ ಆಗೋದು ಹೆಂಗಪ್ಪ ಅಂತಂದ್ರ ಕಾಲೇಜ್ ಡೇಸ್ ಇಂದ. ಸೊ ಕಾಲೇಜ್ ಡೇಸ್ ನಾಗ ಎಲ್ಲಾರ್ಗು ಒಬ್ಬರು ಕ್ರಶ್ ಅನ್ನೋರು ಇರ್ತಾರೋ ಅಥವಾ ಗರ್ಲ್ ಫ್ರೆಂಡ್ಸ್ ಇರ್ತಾರ. ಸೊ ಈ ಹುಡುಗ ಹುಡುಗಿ ಮ್ಯಾಗ ಮುಂಚೆಯಿಂದನೂ ಕ್ರಶ್ ಇತ್ತು, ಅದನ್ನ ರಗಡ್ ಸಲ ಹೇಳ್ಕೊಂಡಿರ್ತಾನೋ ಕಾಲೇಜ್ನಾಗ. ಬಟ್ ಆ ಹುಡುಗಿ ಯಾವತ್ತೂ ಓಕೆ ಅಂದಿರಂಗಿಲ್ಲ. ಬಟ್ ಕಾಲೇಜ್ ಮುಗಿದಾದ್ಮೇಲೆ ಹುಡುಗಿ ಮತ್ತೆ ರಿಟರ್ನ್ ಆಗಿ ಲೈಫ್ ನಾಗ ಬರ್ತಾಳ. ಸೊ ಅವಾಗ ಏನ್ ಮಾಡ್ತಾನೋ ಹುಡುಗ ಥಿಂಕ್ ಮಾಡಿರ್ತಾನ, ಹೌದಪ್ಪ ಇಷ್ಟೆಲ್ಲ ಆದ್ಮ್ಯಾಗ ಹುಡುಗಿ ರಿಟರ್ನ್ ಲೈಫ್ ನಾಗ ಬಂದಾಳು ಅಂತಂದ್ರ ವಾಪಸ್ ಏನೋ ಒಂದು ಟ್ರೈ ಮಾಡೋನು, ಮುಂದ್ ರಿಲೇಶನ್ಶಿಪ್ ನ ಮುಂದೆ ತಗೊಂಡ್ ಹೋಗೋನು ಅಂತೇಳಿ. ಸೊ ಆ ಹುಡುಗಿನೂ ತುಂಬಾ ಕಾಡ್ಸಿದ್ಮ್ಯಾಗ ಕೊನೆಗೂ ರಿಲೇಶನ್ಶಿಪ್ ನಾಗ ಬರ್ತಾಳ ಹುಡುಗನ್ ಜೊತೆ. ಸೊ ಬಂದಾದ್ಮ್ಯಾಗ ಆ ಹುಡುಗ ಭಾಳ ಅಂದ್ರ ಭಾಳ ಯೋಚನೆ ಮಾಡಿಬಿಟ್ಟಿರ್ತಾನ. ಇಲ್ಲ ನಮ್ದು ಲೈಫ್ ಹಿಂಗ್ ಇರ್ಬೇಕು, ನಮ್ ಸ್ಟೋರಿ ಹಿಂಗ್ ಇರ್ಬೇಕು. ಸೊ ಮುಂದೆ ಎಲ್ಲಾನು ಯೋಚನೆ ಮಾಡಿಬಿಟ್ಟಿರ್ತಾನ ಹುಡುಗ. ಬಟ್ ಆ ಹುಡುಗಿ ರೆಡಿ ಇರೋದಿಲ್ರಿ, ಆ ಹುಡುಗಿ ಅವಾಯ್ಡ ಮಾಡ್ತಿರ್ತಾಳ. ಸೊ ಆ ಟೈಮ್ನಾಗ ಏನ್ ಮಾಡ್ತಾನೋ ಮತ್ತೊಂದ್ಸಲ ಯೋಚನೆ ಮಾಡಿ ಡಿಸಿಷನ್ ನ ತಗೋತಾನ. ಸೊ ಹಂಗ ಹಿಂಗ ಕಾಡಿ ಬೇಡಿ ಆ ಹುಡುಗಿನ ಒಪ್ಪಿಸ್ತಾನ. ಸೊ ಇಲ್ಲೇ ಐತ್ ನೋಡ್ರಿ ಮೇನ್ ಪಾಯಿಂಟ್. ನೀವು ಯಾವಾಗ ಕಾಡಿ ಬೇಡಿ ಒಪ್ಸಿರ್ತಿರಲ್ಲ ಒಂದ್ ಹುಡುಗಿನ, ಕಾಡಿ ಬೇಡಿದವ್ರಿಗೆ ಆ ಪ್ರೀತಿ ವ್ಯಾಲ್ಯೂ ಗೊತ್ತಿರ್ತೈತ್ರಿ. ಬಟ್ ಆ ಕಾಡಿಸಿಕೊಂಡು ಒಪ್ಕೊಂಡಿರ್ತಾರಲ್ರಿ, ಅವ್ರಿಗೆ ಈ ಪ್ರೀತಿ ವ್ಯಾಲ್ಯೂನ ಗೊತ್ತಿರೋದಿಲ್ಲ. ಸೊ ಈ ಹುಡುಗನ ಲೈಫ್ನಾಗ ಆಗಿದ್ದ ಆಕ್ಚುಲಿ ಇದ. ಸೊ ಇವ್ ಕಾಡಿ ಬಿಡಿ ಹಾಕಿನ ಹೆಂಗೋ ಒಪ್ಸಿರ್ತಾನ. ಸೊ ಒಂದ್ ಟೈಮ್ ಬರ್ತೈತಿ. ಸೊ ಆ ಟೈಮ್ ಬಂದಾಗ ಏನ್ ಮಾಡ್ತಾರೋ ರಿಲೇಶನ್ಶಿಪ್ ಒಂದು ಸ್ಟ್ರಾಂಗ್ ಝೋನ್ಗೆ ಹೋಗ್ತಿರ್ತೈತಿ. 1 year ಕಂಪ್ಲೀಟ್ ಆಗಿರ್ತೈತಿ. ಸೊ ಆ ಹುಡುಗಿ ಇವಂಗ ಬ್ಲೆಸ್ಸಿಂಗ್ ಬೆಲ್ನು ಕೊಟ್ಟಿರ್ತಾಳ. ಬ್ಲೆಸ್ಸಿಂಗ್ ಬೆಲ್ ನ ತೆಗಿಬೇಕಂತ ಮೈಂಡ್ ನಾಗ ಬರ್ಬೇಕಂತಂದ್ರ ಒಂದ್ ಇನ್ಸಿಡೆಂಟ್ ನಡೆದಿರಬೇಕು. ಸೊ ಆ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರ, ಸೊ ಈ ಹುಡುಗಿ ಇವನ್ ಜೊತೆ ರಿಲೇಶನ್ಶಿಪ್ ನಾಗ ಇದ್ದಾಗನ ಇನ್ನೊಂದ್ ಹುಡುಗಗ್ ಮೆಸೇಜ್ ಕಾಲ ಮಾಡ್ತಿರ್ತಾನ. ಈ ಹುಡುಗಗ್ ಯಾವಾಗ ಗೊತ್ತಾಗ್ತೈತೆ ಅಂತಂದ್ರ, ಈ ಹುಡುಗನ್ ಬ್ರೇಕಪ್ ಆಗಿ 2 ತಿಂಗಳಿಗೆ ಗೊತ್ತಾಗ್ತೈತಿ. ಸೊ ಆ ಹುಡುಗ ವೆಲ್ ಸೆಟಲ್ಡ್. ಸೊ ಈ ಹುಡುಗ ಹೆಂಗ ಸ್ಟ್ರಗಲ್ಡ್ ಹುಡುಗ. ಸೊ ಲೈಫ್ ನಾಗ ಇನ್ನೂ ಸೆಟಲ್ ಇಲ್ಲ, ಸ್ಟ್ರಗಲ್ ಮಾಡತಾನು. ಸೊ ಈ ರೀತಿಯಾಗಿ ಆ ಹುಡುಗಿ ಇವನ್ ಬಗ್ಗೆ ಯೋಚನೆ ಮಾಡ್ತಿರ್ತ. ಸೊ ಆ ವೆಲ್ ಸೆಟಲ್ಡ್ ಹುಡುಗ ಸಿಕ್ಕಾದ್ಮ್ಯಾಗ ಸಡನ್ ಆಗಿ ಮೈಂಡ್ ಸೆಟ್ ಚೇಂಜ್ ಆಗ್ತೈತ್ರಿ. ಸೊ ಈ ಎಲ್ಲಾನು ಇದ ಹುಡುಗ ಅನ್ಕೊಂಡಿದ್ದ ಹುಡುಗಿ ಸಡನ್ ಆಗಿ ಚೇಂಜ್ ಆಗಿ ಈಗ ಮಾತಾಡೋದು ಕಡಿಮೆ ಮಾಡೋದು, ಕಾಲ್ ಮಾಡೋದು ಕಡಿಮೆ ಮಾಡೋದು, ಮೆಸೇಜ್ ಮಾಡೋದು ಕಡಿಮೆ ಮಾಡೋದು, ಹಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳ. ಸೊ ನೀವು ತಿಳ್ಕೊಂಬಿಡ್ರಿ, ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ನೀವು ಸಾಕಿರೋ ಪಾರಿವಾಳ ನಿಮ್ ಬಿಡಿ ಮ್ಯಾಗ ಬಂದ್ಕೊಂಡಿರತೈತಿ, ಬಟ್ ನೀವು ಹಾಕಿರೋ ಕಾಳು ತಿನ್ನಾತಿಲ್ಲ ಅಂತಂದ್ರ ಸೊ ಬೇರೆ ಯಾರೋ ಇದಕ್ಕ ಕಾಳ ಹಾಕತ್ತಾರ ಅಂದಂಗನ. ಸೊ ಹಿಂಗಾಗ್ತದೆ ಸೀನ. ಸೊ ಹಿಂಗ ಆಗಿದ್ಮ್ಯಾಗ ಏನಾಗ್ತದಪ್ಪ ಅಂತಂದ್ರ ಹುಡುಗನು ಎಲ್ಲೋ ಒಂದ್ ಕಡೆ ಯೋಚನೆ ಮಾಡ್ತಾನ. ಸೊ ಇಷ್ಟೆಲ್ಲ ಪರಿಸ್ಥಿತಿ ಕೆಡಾತೈತಿ ಅಂತಂದ್ರ ಇನ್ಮ್ಯಾಗ ಈ ರಿಲೇಶನ್ಶಿಪ್ ಬೇಡ ಅನ್ನೋ ಲೆಕ್ಕಕ್ಕ ಹುಡುಗ ಬರ್ತಾನ. ಸೊ ಬಿಟ್ಟಾದ್ಮ್ಯಾಗ ಈಗ ನೋಡ್ರಿ ಏನಪ್ಪಾ ಅಂತಂದ್ರ, ಹುಡುಗಿ ಇವ್ ಮಿಡಲ್ ಕ್ಲಾಸ್ ಹುಡುಗನ ಜೊತೆ ಇದ್ದಾಗ ಎಷ್ಟು ಸಲ ಹೇಳ್ತಾನ, ಸೊ ಒಂದ್ ಚಾನ್ಸ್ ತಗೋ, ಮನ್ಯಾಗಿನವ್ರ ಜೋಡಿ ಮಾತಾಡೋನು, ಸೊ ಎಲ್ಲ ಮಾತಾಡಿ ಇದನ್ ಮಾಡೋನು ಅಂತ ಹೇಳಿ. ಬಟ್ ಈ ಹುಡುಗಿ ಒಂದು ಸಲ ಓಕೆನ ಅಂದಿರಂಗಿಲ್ರಿ ಹುಡುಗ. ಬಟ್ ಈಗ ವೆಲ್ ಸೆಟಲ್ಡ್ ಹುಡುಗ ಬಂದ ಮೇಲೆ ಸಡನ್ ಆಗಿ ಹುಡುಗಿ ಮೈಂಡ್ನಾಗ ಬರ್ತೈತಿ, ಇಲ್ಲ ಇದ ಹುಡುಗ ನಂದ್ ಲೈಫ್ ಪಾರ್ಟ್ನರ, ಸೊ ಈ ಹುಡುಗನ ಜೊತೆ ಇದ್ರೆ ನನ್ನ ಲೈಫ್ ಚೆನ್ನಾಗಿರ್ತೈತಿ ಅಂತ ಹೇಳಿ ಹಿಂಗೆಲ್ಲ ಯೋಚನೆ ಮಾಡಕ್ ಚಲೋ ಮಾಡ್ತಾಳ. ಸೊ ಈಗ ಅವ್ರ ಮನ್ಯಾನವ್ರ ಜೋಡಿನೂ ಮಾತಾಡ್ಬಿಡ್ತಾಳ್ರಿ ಈಕೆ, ಇಲ್ಲ ಈ ಹುಡುಗನ ಜೊತೆ ನನ್ನ ಲೈಫ್ ಚಲೋ ಇರ್ತೈತಿ, ಸೊ ಈ ಹುಡುಗನ ನಾನ್ ಮದ್ವೆ ಆಗ್ತೀನಿ, ಹಿಂಗೆಲ್ಲ ಯೋಚನೆ ಮಾಡ್ತಾಳಂತ. ಸೊ ಯಾವ ಮಟ್ಟಿಗೆ ಆ ಹುಡುಗಿ ಆ ಒಂದ್ ಹುಡುಗನ್ ಥಿಂಕ್ ಮಾಡಿದ್ಲು ಅಂತಂದ್ರ, ಆ ಹುಡುಗ ಲೈಫ್ನಾಗ ಸೆಟಲ್ ಆಗಂಗಿಲ್ಲೇನೋ, ಸೊ ಆ ಹುಡುಗ ಹಿಂಗ ಇರ್ತಾನೇನೋ ಅಂತೇಳಿ ಆ ಹುಡುಗಿ ಜಡ್ಜ್ ಮಾಡ್ಬಿಟ್ಟಿಳ ಆ ಹುಡುಗನ. ಸೊ ಮಿಡಲ್ ಕ್ಲಾಸ್ ಹುಡುಗ ಅಂತಂದ್ರೆ ಸ್ವಲ್ಪ ಸ್ಟ್ರಗಲ್ ಇರೋದನ್ನ ರೀ. ಎಲ್ಲಾರು ಸ್ಟ್ರಗಲ್ ಮಾಡಿರ್ತಾರ ಲೈಫ್ನಾಗ ಮಿಡಲ್ ಕ್ಲಾಸ್ ಹುಡುಗರ. ಬಟ್ ಇಂಥ ಒಂದು ಸ್ಟೋರಿ ನಡೆದಾಗ ಹೆಂಗಾಗ್ಬಿಡ್ತಿತ್ತು ಅಂತಂದ್ರ, ಆ ಮಿಡಲ್ ಕ್ಲಾಸ್ ಹುಡುಗ ಫುಲ್ ಕುಗ್ಗ್ ಹೋಗ್ಬಿಡ್ತಾನ. ಅವಂಗ ಆ ಪರಿಸ್ಥಿತಿಯಿಂದ ಹೆಂಗ್ ಎದ್ದು ಬರ್ಬೇಕಂತ ಗೊತ್ತಾಗಂಗಿಲ್ಲ. ಬಟ್ ಅವ್ನ್ ರಿವೆಂಜ್ ತಗೋಬೇಕಂತ ಯೋಚನೆ ಮಾಡ್ತಿರ್ತಾನೆ ಎಲ್ಲೋ ಒಂದ್ ಕಡೆ. ಯಾಕಂತಂದ್ರ ಆ ಹುಡುಗಿ
ಹೌದಪ್ಪ ಅವ್ರ ಮನ್ಯಾಗಿನವ್ರ ಕಾರಣಕ್ಕೆ ಬಿಟ್ಟು ಹೋಗ್ತಿದ್ಲು ಅಂತಂದಿದ್ರ ಆ ಹುಡುಗ ಹರ್ಟ್ ಆಗ್ತಿರ್ಲಿಲ್ಲ. ಬಟ್ ಈ ಹುಡುಗಿ ಏನ್ ಮಾಡ್ತಾಳು, ಕಾರಣನ ಇರಂಗಿಲ್ಲ ಈಕಿನ ಕಡೆ, ಆದ್ರೂ ಆ ಹುಡುಗನ್ ಬಿಟ್ಟು ಹೋಗ್ತಾಳ. ಸೊ ಬಿಟ್ಟು ಹೋಗಿರ್ತಾಳು, ಬಟ್ ಅದಕ್ಕಿಂತ ಮುಂಚೆ ಇವಂಗೊಂದು ಮೋಸ ಮಾಡಿದಾಳಲ್ಲ, ಆ ವೆಲ್ ಸೆಟಲ್ಡ್ ಹುಡುಗನ ಜೊತೆ ಮೆಸೇಜ್ ಕಾಲ್ ಇವನ್ ಜೊತೆ ರಿಲೇಶನ್ಶಿಪ್ನಾಗ ಇದ್ದಾಗ, ಸೊ ಆ ರಿಲೇಶನ್ಶಿಪ್ ಸಲುವಾಗಿ ಆ ಮೋಸದ ಸಲುವಾಗಿ ಆದ್ರೂ ಈ ಹುಡುಗ ರಿವೆಂಜ್ ತಗೋಬೇಕಂತಾನ ಆಸೆ ಪಟ್ಟಿರ್ತಾನ. ಸೊ ಆ ಹುಡುಗ ಈಗ ಬ್ಲೆಸ್ಸಿಂಗ್ ಬೆಲ್ನ ತೆಗಿಬೇಕನ್ನತಾನ. ಸೊ ಆ ಬ್ಲೆಸ್ಸಿಂಗ್ ಬೆಲ್ನ ತೆಗಿಬೇಕನ್ನತಾನ ಅಂತಂದ್ರ ಸೊ ಅವ ರಿವೆಂಜ್ ಮೋಡ್ನಾಗ ಅದಾನ ಅನ್ನಂಗಣ. ಸೊ ಈ ಸ್ಟೋರಿನ ನಾ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ ವಿಡಿಯೋನ. ಯಾಕಪ್ಪ ಅಂತಂದ್ರ ಆ ಬ್ಲೆಸ್ಸಿಂಗ್ ಬೆಲ್ನ ಆ ಹುಡುಗ ತೆಗ್ದಿದ್ದು ವಿಡಿಯೋನ ನೆಕ್ಸ್ಟ್ ವಿಡಿಯೋನ ತಗೊಂಡ್ ಬರ್ಬೇಕನ್ನತೀನಿ. ಸೊ ಅದರ ಸಲುವಾಗಿ ಸೊ ನೆಕ್ಸ್ಟ್ ವಿಡಿಯೋ ಸಂಬಂಧ ವೇಟ್ ಮಾಡ್ರಿ. ಈ ವಿಡಿಯೋನ ಇವತ್ತು ಡ್ರಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ 27 ಜೂನ್ಗೆ ಬರ್ತೈತಿ, 27 ಜೂನ್. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಾಗ. ಸೊ ಆ ವಿಡಿಯೋ ಯಾಕಪ್ಪ ಅಂತಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ. ಸೊ ಆ ವಿಡಿಯೋ ಯಾರ್ದು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ರಿ.